ನಮಸ್ತೆ ಎಲ್ಲರಿಗೂ. ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಮೋಹನ್ ಶಂಕರ್. ಕಳೆದ ವಾರ ನಾವು ಮೊದಲನೇ ವಿಡಿಯೋಲ್ಲಿ ಸಿ ನೋಟ್ ಅಂದ್ರೇನು ಅಂತ ತಿಳ್ಕೊಂಡ್ವಿ, ಮತ್ತು ಕೀಬೋರ್ಡ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಸಿ ಶ್ರುತಿಯಿಂದ ನಾವೇನೇನೆಲ್ಲ ಇನ್ಫಾರ್ಮೇಷನ್ ಪಡಿಬೋದು ಅದನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಇವತ್ತು ಎಪಿಸೋಡ್ 2ನಲ್ಲಿ ನಾನು ಮುಖ್ಯವಾಗಿರುವಂತಹ ವಿಷಯದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಇದೆ, ಅದನ್ನು ವೇದವಾಕ್ಯ ಅಂತ ಕೂಡ ಕರಿಬೋದು. ಏನಂದರೆ ಶ್ರುತಿ ಮಾತ ಲಯ ಪಿತ ಅಂತ ಒಂದು ಮಾತಿದೆ. ಅಂದರೆ ಈಗೇನು ಸರಿಗಮ ಪದನಿಗಳು ಏನಿದ್ದಾವೆ ಅದನ್ನು ತಾಯಿ ಅಂತ ಕರೀತಾರೆ. ಲಯ ಅಂದರೆ ಲೈಕ್ ಟೈಮ್ ಸಿಗ್ನೇಚರ್ ಆಗಿರ್ಬೋದು, ಆ ರಿದಮ್ ಆಗಿರ್ಬೋದು, ಆ ಸಾಂಗ್ ಯಾವ ಸ್ಪೀಡ್ನಲ್ಲಿ ಹೋಗಬೇಕು ಅನ್ನೋದು ಏನಿರುತ್ತೆ ಅದನ್ನು ನಾವು ಲಯ ಅಂತ ಕರಿತೀವಿ. ಎರಡು ಬೇರೆ ಬೇರೆ ಆಯಾಮಗಳಲ್ಲಿ ವರ್ಕ್ ಆಗುತ್ತೆ, ಆದರೆ ಎರಡು ಒಟ್ಟಿಗೆ ಸೇರಿದಾಗ ಮಾತ್ರ ಸಂಗೀತ ಹುಟ್ಟುತ್ತೆ ಅನ್ನೋದು ಪ್ರೂವ್ ಆಗಿರುವಂಥ ಸತ್ಯ. ಸಾಮಾನ್ಯವಾಗಿ ಶ್ರುತಿಗಳ ಬಗ್ಗೆ ಅಥವಾ ಸರಿಗಮ ಪದನಿಗಳ ಬಗ್ಗೆ ನಿಮಗೆ ಹೇಳುವಂಥ ತುಂಬಾ ಯೂಟ್ಯೂಬ್ ಚಾನಲ್ಸ್ಗಳು ಸಿಗ್ಬೋದು. ಆದರೆ ಆ ಲಯಗಳ ಬಗ್ಗೆ ಅಥವಾ ರಿದಮ್ ಬಗ್ಗೆ, ಟೈಮ್ ಸಿಗ್ನೇಚರ್ಸ್ಗಳ ಬಗ್ಗೆ ಹೇಳುವಂಥ ಕೆಲವು ಚಾನಲ್ಗಳಲ್ಲಿ ನನ್ನ ಈ ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಒಂದು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಮತ್ತು ಹೆಮ್ಮೆ ಇದೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಕಳೆದ ವಾರ ನಾನು ಮೊದಲನೇ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ಆದರೂ ಅ ಬಿಟ್ ವ್ಯಾಲಿಡ್ ಒನ್ ಅಂತ ನೀವು ಅಂದ್ಕೊಂಡು ತುಂಬ ಪ್ರೋತ್ಸಾಹ ಮಾಡಿದ್ದೀರಿ. ಕೆಲವು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ದೀರಿ, ಎನ್ಕರೇಜ್ ಮಾಡಿದ್ದೀರಿ. ಆ ಎನ್ಕರೇಜ್ಮೆಂಟಿಂದನೇ ನಾನು ಇವತ್ತು 2ನೇ ವಿಡಿಯೋಗೆ ಟ್ರೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಎಲ್ಲರಿಗೂ. ಹಾಗಾದರೆ ಇವತ್ತಿನ ಸಬ್ಜೆಕ್ಟ್ ಹೋಗಿಬಿಡೋಣ. ಇವತ್ತಿನ ಸಬ್ಜೆಕ್ಟು ಶ್ರುತಿ ಮಾತಾ ಲಯ ಪಿತ. ತುಂಬ ಸಾಂಗ್ಸ್ ಕೇಳಿರ್ತೀರಿ ಅಥವಾ ತುಂಬ ಸಂಗೀತಗಳು ಕೇಳಿರ್ತೀರಿ, ಅಲ್ಲಿ ನಿಮಗೆ ಸ್ವರಗಳು ಮಾತ್ರ ಕಾಣ್ತಾ ಇರುತ್ತೆ, ಸರಿಗಮ ಪದನಿಗಳು ಕೇಳಿಸ್ತಾ ಇರುತ್ತೆ. ಅಥವಾ ನೀವೆಲ್ಲರೂ ನೊಟೇಷನ್ ಅಂತ ನೋಡಿದಾಗ ನಿಮಗೆ ಯೂಶಲಿ ಸರಿಗಮ ಆ ಥರದ್ರಲ್ಲೇ ನಿಮಗೆ ನೊಟೇಷನ್ ಸಿಕ್ಕಿರುತ್ತೆ. ಆದರೆ ಯಾವ ನೋಟನ್ನು ಎಷ್ಟು ಲೆಂತಿಯಾಗಿ ಪ್ಲೇ ಮಾಡಬೇಕು, ಅಥವಾ ಕೆಲವು ಸ್ವರಗಳನ್ನ ಅತಿ ಕಡಿಮೆ ಸಮಯದಲ್ಲಿ ಪ್ಲೇ ಮಾಡಬೇಕು, ಅಥವಾ 4-5 ಸ್ವರಗಳನ್ನ ತುಂಬ ಸ್ಪೀಡಾಗಿ ಪ್ಲೇ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದೇ ಈ ಲಯ. ಈಗ ನಾವು ಶ್ರುತಿಯನ್ನು ತಾಯಿ ಅಂದ್ಕೊಂಡ್ರೆ ಅದಕ್ಕೆ ಹುಟ್ಟೋ ಮಗು, ಸಂಗೀತ ಅಂತ ಏನೊಂದು ಮಗು ಹುಟ್ಟುತ್ತೆ, ಆ ಸಂಗೀತಕ್ಕೆ ಯಾವಾಗಲೂ ತಾಯಿ ಹೋಲಿಕೆನೇ ಇರುತ್ತೆ, ಅದು ತಾಯಿ ಥರನೇ ಕಾಣ್ತಾ ಇರುತ್ತೆ. ಆದರೆ ಆ ಮಗುವಲ್ಲಿ ತಂದೆ ಗುಣಗಳು ಇರುತ್ತೆ. ಆ ಗುಣಗಳು ಯೂಶಲಾಗಿ ಕಾಣೋಲ್ಲ ನಮಗೆ, ಯಾಕಂದರೆ ಮಗು ಯಾವಾಗಲೂ ತಾಯಿ ಹೋಲಿಕೆನೇ. ತಂದೆ ಪಾಪ ದೂರದಲ್ಲಿ ಇರ್ತಾನೆ, ಆದರೆ ತಂದೆಯ ಆ ಗುಣಗಳು, ಆ ಕಟ್ಟುನಿಟ್ಟಿನ ಪದ್ಧತಿಗಳು ಮಗು ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಪರಿಸರ ಕೊಡುವಂಥ ಸ್ಮಾಲೆಸ್ಟ್ ಇಂಟರ್ವಲ್ ಆಫ್ ಪಿಚ್ನ ನಾವು ಆ ಶ್ರುತಿ ಅಂತ ಕರಿತೀವಿ. ಮ್ಯಾಥಮೆಟಿಕಲಿ ಹೇಳೋದಾದರೆ ಶ್ರುತಿ ಇಸ್ ಲೈಕ್ ಎ ಫ್ರೀಕ್ವೆನ್ಸಿ, ಆದರೆ ಮ್ಯೂಸಿಕಲಿ ಹೇಳೋದಾದರೆ ಇಟ್ಸ್ ಅ ಸೌಂಡ್. ಇಂಥ ಸೌಂಡ್ಸ್ಗಳನ್ನೆಲ್ಲ ನಾವು ಒಟ್ಟಿಗೆ ಕಲೆ ಹಾಕಿ ಅದನ್ನು ಇಂಟರ್ವಲ್ಗಳಂತ ಡಿವೈಡ್ ಮಾಡಿ ಅದಕ್ಕೆ ಸ ರಿ ಗ ಮ ಪ ದ ನಿ ಅಂತ ಹೆಸರು ಕೊಟ್ಟು ಒಂದು ಆಕ್ಟೇವ್ ಅಂತ ಮಾಡಿ ಮಲ್ಟಿಪಲ್ಸ್ ಆಫ್ ಆಕ್ಟೇವ್ಸ್ಗಳನ್ನು ಮಾಡಿ ಸಂಗೀತ ಹುಟ್ಟಿಸ್ತೀವಿ. ಅದರಿಂದ ಹುಟ್ಟೋ ಸಂಗೀತನ ನಾವು ಸ ರಿ ಗ ಮ ಪ ದ ನಿ ಅನ್ನುವ ಸಿಲಬಲ್ಗಳಿಂದ ಸೂಚಿಸೋದಾದರೆ, ಈ ಟೈಮ್ ವ್ಯಾಲ್ಯೂಯೇಷನ್ಸ್ಗಳನ್ನು ಕೂಡ ನಾವು ಸಿಂಬಲ್ಗಳಿಂದನೇ ಗುರುತಿಸ್ತೀವಿ. ಆ ಚಾರ್ಟ್ ಒಂದು ಸಲ ನೋಡೋಣ. ನಾನು ಆಗಲೇ ಹೇಳಿದಾಗೆ ಶ್ರುತಿ ಮತ್ತು ಲಯ ಎರಡು ಸೇರಿದಾಗ ಸಂಗೀತ ಹುಟ್ಟುತ್ತೆ ಅಂತ. ನಾನು ಇದನ್ನು ಪ್ರಾಕ್ಟಿಕಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ಪ್ರೆಸೆಂಟೇಷನ್ ಮುಖಾಂತರ ನಿಮ್ಮ ಮುಂದೆ ಇಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಸರಿಗಮ ಪದನಿಗಳನ್ನ ಬರೆದಿದ್ದೇನೆ. ಇವೆಲ್ಲ ಶ್ರುತಿ ಆದರೆ ಲೈಕ್ ಸ ರಿ ಗ ಮ ಪ ದ ನಿ. ಇಲ್ಲಿ ಕೆಲವು ಸಿಂಬಲ್ಸ್ ಬರೆದಿದ್ದೀನಿ. ಈ ವ್ಯಾಲ್ಯೂಯೇಷನ್ಸ್ಗಳನ್ನ ನಾನು ವೆಸ್ಟರ್ನ್ ಸ್ಟಾಫ್ ನೋಟೇಷನಿಂದ ತೊಗೊಂಡಿದ್ದೀನಿ ಸದ್ಯದವರೆಗೆ. ಮುಂದೆ ನಾವು ನಮ್ಮದೇ ಆದಂಥ ವ್ಯಾಲ್ಯೂಯೇಷನ್ಸ್ಗಳ ಮೇಲೆ ವರ್ಕ್ ಮಾಡೋಣ. ಇದು ಗ್ಲೋಬಲಿ ರೆಕಗ್ನೈಸ್ ಆಗಿರೋದ್ರಿಂದ ಅಥವಾ ತುಂಬ ಜನಕ್ಕೆ ಇದು ರೀಚ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಸಿಂಬಲ್ಸ್ನ ತೊಗೊಂಡಿದ್ದೀನಿ. ನಮ್ಮ ಈವನ್ ಕರ್ನಾಟಕಲ್ಲಿ ಮತ್ತು ಹಿಂದೂಸ್ತಾನಿಯಲ್ಲಿ ಕೂಡ ಅವರದೇ ಆದಂತಹ ಬೇರೆ ಆದಂತಹ ಟೈಮ್ ವ್ಯಾಲ್ಯೂಯೇಷನ್ಸ್ಗಳನ್ನ ಅವರು ಬಳಸ್ತಾ ಇದ್ದಾರೆ. ನೋಡಿ, ಇದಕ್ಕೆ ಹೆಸರು ಸೆಮಿ ಬ್ರೇವ್ ಅಂತ ಕರೀತಾರೆ.
ಇದು 4 ಕೌಂಟ್ ಇರುತ್ತೆ ಅಂತ. ಇದಕ್ಕೆ ಮಿನಿಮ್ ಅಂತಲೂ ಇದು 2 ಕೌಂಟ್ ಇರುತ್ತೆ. ಇದು ಕ್ರಾಸ್ ಶೆಟ್, ಇದು 1 ಕೌಂಟ್. ಇದು ಕ್ವೇವರ್ಸ್, ಹಾಫ್ ಕೌಂಟ್ ಅಂತಾರೆ. ಇವೆಲ್ಲ ಸೆಮಿ ಕ್ವೇವರ್ಸ್. ಇದು 1/4 ಕೌಂಟ್ ಇರುತ್ತೆ. ಸರಿಗಮಗಳನ್ನಂತೂ ನೋಡಿದ್ವಿ. ಅದನ್ನು ನುಡ್ಸೋಕ್ಕಂತ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. ನುಡ್ಸೋಕ್ಕಂತ ಸದ್ಯಕ್ಕೆ ಕೀಬೋರ್ಡ್ ಇದೆ, ಬರೆಯೋಕ್ಕಂತ ಒಂದು ಭಾಷೆ ಬೇಕು. ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ದೀವಿ. ಹೇಗೆ ಸಾರಿ ಗ ಮ ಪದ ನಿಗಳು ಒಂದಕ್ಕೊಂದು ವಿಭಿನ್ನವಾಗಿದೆಯೋ ಅದೇ ಥರ ಈ ವ್ಯಾಲ್ಯೂಷನ್ಸ್ಗಳು ಕೂಡ ಒಂದಕ್ಕೊಂದು ವಿಭಿನ್ನವಾಗಿದೆ. ಒಂದೊಂದು ಅರ್ಥ ಕೊಡುತ್ತೆ. ಹೀಗೆ ಒಂದೊಂದು ಅರ್ಥ ಕೊಡುವಂಥ ಸರಿಗಮ ಪದನಿಗಳು ಮತ್ತು ಒಂದೊಂದು ಅರ್ಥ ಕೊಡುವಂತಹ ಟೈಮ್ ವ್ಯಾಲ್ಯೂಷನ್ಸ್ಗಳು ಸೇರಿದಾಗ ತುಂಬ ವೆರೈಟಿ ಆಗಿರ್ತಕ್ಕಂತಹ ಮ್ಯೂಸಿಕ್ ಹುಟ್ಟುತ್ತೆ. ಯಾವುದೊಂದು ಸಿಮಿಲರ್ ಆಗಿರೋಲ್ಲ. ಪ್ರತಿಯೊಂದು ನೋಟು ಕೂಡ ವಿಧವಾಗಿರುತ್ತೆ. ಕೆಳಗಡೆ ಇರುವಂತಹ ನೋಟೇಷನ್ನು ಯಾವುದೋ ಒಂದು ಸಾಂಗಿಂದ ತೆಗೆದಿರೋವಂಥದ್ದು ಹೇಗಿರುತ್ತೆ ಅಂತ ನಾನು ನಿಮಗೆ ಒಂದು ಡೆಮೋ ತೋರಿಸೋಣ ಅಂತ ಕೆಳಗಡೆ ಪೇಸ್ಟ್ ಮಾಡಿದ್ದೀನಿ. ಇದೆಲ್ಲದ್ರ ಮಧ್ಯೆ ನಿಮ್ಗೊಂದು ಡೌಟ್ ಇರ್ಬೋದು, ಈ CDEFG ಅಂತೆಲ್ಲ ಕರೀತಾರಲ್ಲ ಅದೇನು ಅಂತ. ಬನ್ನಿ ನೋಡ್ಕೊಂಡು ಬರೋಣ. ಸರಿಗಮ ಪದನಿಗಳಿಗೂ CDEFGಗಳು ಏನು ಸಂಬಂಧ ಇದೆ ಅಂತ ನೋಡೋದಾದರೆ, ಒಂದು ಎಕ್ಸಾಂಪಲ್ಗೆ ನೀವು ಅಂದ್ಕೊಳ್ಳಿ, ಈ CDEFGಗಳು ಏನಿದ್ದಾವೆ ಇವು ರೈಲ್ನ ಬೋಗಿಗಳು ಅಂದ್ಕೊಳ್ಳಿ. ಸರಿಗಮ ಪದನಿಗಳು ಅದರಲ್ಲಿ ಹತ್ತುವಂಥ ಪ್ಯಾಸೆಂಜರ್ಸ್ ಅಂದ್ಕೊಳ್ಳಿ. ಒಂದೊಂದು ಬೋಗಿಗೆ ಒಬ್ಬರೇ ಪ್ಯಾಸೆಂಜರ್ ಆಗಿದ್ದರೆ ಅಂದ್ಕೊಳ್ಳಿ. ಆ ಥರ ಬೋಗಿಗಳು ಯಾವತ್ತೂ ಚೇಂಜ್ ಆಗೋಲ್ಲ, ಆದರೆ ಅದರಲ್ಲಿ ಹತ್ತೋ ಪ್ಯಾಸೆಂಜರ್ಸ್ಗಳು ಯಾರು ಬೇಕಾದ್ರೂ ಆಗಿರ್ಬೋದು. ಇವತ್ತು ಸ ರಿ ಗ ಮ ಪಾದನಿಗಳು ಸಿಯಿಂದ ಶುರು ಮಾಡಿದ್ದಾವೆ. ಆಗ ಸಿನಲ್ಲಿ ಸ ಅನ್ನೋನು ಇರ್ತಾನೆ, ಡಿನಲ್ಲಿ ರಿ ಅನ್ನೋನು ಇರ್ತಾನೆ, ಇನಲ್ಲಿ ಗ ಅನ್ನೋನು, ಎಫ್ನಲ್ಲಿ ಮ ಅನ್ನೋನು, ಜಿಯಲ್ಲಿ ಪ ಅನ್ನೋನು, ಎನಲ್ಲಿ ದ ಅನ್ನೋನು, ಬಿನಲ್ಲಿ ನೀ ಅನ್ನೋನು ಹತ್ತಿರ್ತಾನೆ. ಅದೇ ರೀತಿ ಶ್ರುತಿ ಚೇಂಜ್ ಆದರೆ ಈಗ ಸರಿಗಮ ಪದನಿಗಳನ್ನು ನಾನು ಡಿ ಶ್ರುತಿಗೆ ಚೇಂಜ್ ಮಾಡಿದ್ದೀನಿ. ಈಗ ನೋಡಿ, ಅದೇ ಟ್ರೈನು, ಅದೇ ಬೋಗಿಗಳು, ಆದರೆ ಇಲ್ಲಿ ಸ ಅನ್ನೋನು ಡಿ ಬೋಗಿಗೆ ಹತ್ತಿದ್ದಾನೆ, ರಿ ಅನ್ನೋನು ಇ ಬೋಗಿಗೆ, ಗ ಅನ್ನೋನು ಎಫ್ ಬೋಗಿಗೆ, ಮ ಅನ್ನೋನು ಜಿ ಬೋಗಿಗೆ, ಪ ಅನ್ನೋನು ಎ ಬೋಗಿಗೆ, ದ ಅನ್ನೋನು ಬಿ ಬೋಗಿಗೆ, ನೀ ಅನ್ನೋನು ಸಿ ಬೋಗಿಗೆ, ಮತ್ತು ಸ ಅನ್ನೋನು ಅಗೇನ್ ಡಿ ಬೋಗಿಗೆ. ನೋಡಿ, ಹೀಗೆ ಸರಿಗಮಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದರೆ CDEFGಗಳು ಯಾವತ್ತೂ ಬದಲಾಗೋಲ್ಲ. ಸ್ವರಗಳು ಟ್ರಾವೆಲ್ ಮಾಡೋಕ್ಕಂತ ಒಂದು ಸ್ಪೇಸ್ ಬೇಕು. ಆ ಸ್ಪೇಸೇ ಈ CDEFG. ಈ CDEFGಗಳು ಸ್ವರಗಳನ್ನ ಹೊತ್ತು ತಗೊಂಡು ಹೋಗುತ್ತೆ, ಕ್ಯಾರಿಯರ್ ಥರ ವರ್ಕ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಮತ್ತು ನೊಟೇಷನ್ಗಳ ಮಧ್ಯೆ ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ಎರಡನ್ನೂ ಬೆಸೆಯುವ ಕೊಂಡಿಗಳಂತ ಕೂಡ ಹೇಳ್ಬೋದು. ಇದಿಷ್ಟು ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ನ 2ನೇ ಎಪಿಸೋಡ್. ನಾನಿವತ್ತು ಶೇರ್ ಮಾಡಿದಂತಹ ಇನ್ಫಾರ್ಮೇಷನ್ಗಳಲ್ಲಿ ಶ್ರುತಿ, ಲಯ ಒಂದಕ್ಕೊಂದು ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ಸ್ಗಳು ನಿಮಗೇನಾದ್ರು ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.